ಸೂಪರ್ 60ಯಲ್ಲಿ ಆಯ್ಕೆಯಾಗಿ ಈಗ ಪ್ರದೀಪ್ ಈಶ್ವರಿಂದ ಸನ್ಮಾನ ಮಾಡಿಸ್ಕೊಂಡಿರುವಂತ ವಿದ್ಯಾರ್ಥಿಗಳು ಕೂಡ ನನ್ನ ಜೊತೆ ಇದ್ದಾರೆ. ಅವ್ರನ್ನು ಮಾತಾಡ್ತೀನಿ. ಎಷ್ಟು ಖುಷಿ ಇದೆ ಇವತ್ತು ನಿಮಗೆ? ತುಂಬ ಖುಷಿ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ತುಂಬ ಜಾಸ್ತಿ ಬಂದಿದೆ. 93% ಬಂದಿದೆ. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟಿಂದ ಸಂಚಿತಾ ಮಾತಾಡ್ತಾ ಇರೋದು. ಪ್ರದೀಪ್ ಈಶ್ವರ್ ಸರ್ ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರು 1 ಮಂತ್ ಹಾಸ್ಟೆಲ್ ಕರ್ಕೊಂಡೋಗಿ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿರೋ ಟೀಚರ್ಸ್ ಸಿಕ್ಕಿದ್ರು ನಮಗೆ. ಮ್ಯಾಥ್ಸ್ ಸೈನ್ಸ್ ಅಂತೂ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ತುಂಬ ಟ್ರಿಕ್ಸ್ ಮತ್ತು ಟಾಪಿಕ್ಸ್ ಕಲ್ತ್ಕೊಂಡ್ಬಂದ್ವಿ. ನಾವು ಎಕ್ಸಾಮ್ಸ್ ಹೇಗೆ ಬರೀಬೇಕು, ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ತುಂಬ ಕಲ್ತ್ಕೊಂಡ್ವಿ. ಪ್ರದೀಪ್ ಈಶ್ವರ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಹೇಗೆ ಆಯ್ಕೆ ಆದ್ರಿ ಮತ್ತೆ ಟ್ರೈನಿಂಗ್ ಯಾವ ರೀತಿ ಇತ್ತು? ಸ್ಕೂಲಲ್ಲಿ ಟಾಪ್ 6 ಕಾಂಪಿಟೇಷನ್ ಅಂತ ಇಟ್ಟಿದ್ರು. ಅಲ್ಲಿ ಟೆಸ್ಟ್ ಕೊಡ್ತಿದ್ರು. ಆ ಟೆಸ್ಟಲ್ಲಿ ಟಾಪ್ 6ಅಲ್ಲಿ ನಾನು ಸೆಲೆಕ್ಟ್ ಆಗಿ 1 ಮಂತ್ಗೆ ಬ್ಯಾಂಗ್ಳೂರಲ್ಲಿ ಸೂಪರ್ 60 ಪ್ರೋಗ್ರಾಮ್ಗೆ ನಾನು ಸೆಲೆಕ್ಟ್ ಆಗಿದ್ದೆ. ಅಲ್ಲಿ 16 ಅವರ್ಸ್ ಕೂಡಿಸಿ ಓದಿಸ್ತಾ ಇದ್ರು. ಫಸ್ಟಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಬರ್ತಾ ಬರ್ತಾ ಅಲ್ಲೇ ಇನ್ನೂ ಓದಬೇಕಾಗಿತ್ತು ಅಂತ ಅನಿಸ್ತಿತ್ತು. ಸೊ ವಿ ಡಿಸರ್ವ್ ಬೆಟರ್. ನಿಮ್ಮದು ಯಾವ ಶಾಲೆ? ಹೇಗೆ ಆಯ್ಕೆ ಆದ್ರಿ ನೀವು? ನಮ್ದು ಗೌರ್ಮೆಂಟ್ ಹೈಸ್ಕೂಲ್ ಅಂತ ಅರ್ಜಿಯಲ್ಲಿ ಓದ್ತಿದ್ದೆ. ನಂದು ಆವ್ರೇಜ್ ಮಾರ್ಕ್ಸು. ಆದರೆ ಸರ್ ನಾನು ಮಾತು ಕೊಡ್ತಾ ಇದ್ದೀನಿ, ನಿಮ್ಮ ಹಾಗೆ ನಾನು ಬಿದ್ದು ಮೇಲೆ ಕೆದ್ದು ಬರ್ತೀನಿ ಸರ್. ಇದು SSLC ಅಲ್ಲ ಸರ್, ಸೆಕೆಂಡ್ PUC ನಾನೇನಂತೂ ತೋರಿಸ್ತೀನಿ ಸರ್ ಸ್ಟೇಟ್ಗೆ. ಥ್ಯಾಂಕ್ ಯು ಸರ್. ನೋಡ್ತಾ ಇದೀವಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಭಾವುಕತೆಯಿಂದ ಮಾತನಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿರುವಂತದ್ದು ಈ ಸೂಪರ್ 60 ಅನ್ನೋ ವಿನೂತನ ಶೈಕ್ಷಣಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಡಿ ಯಾರೆಲ್ಲ ತರಬೇತಿಯನ್ನು ಪಡ್ಕೊಂಡಿದ್ರು ಅವರು ಇವತ್ತು ಅತ್ಯುತ್ತಮ ಫಲಿತಾಂಶದಿಂದ ತೇರ್ಗಡೆ ಆಗಿದ್ದಾರೆ. ಇದರ ಬಗ್ಗೆ ವಿದ್ಯಾರ್ಥಿಗಳು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಯಾರೆಲ್ಲ ಟಾಪರ್ಸ್ ಇದ್ದಾರೆ ಇದರಲ್ಲಿ ಅವ್ರನ್ನ ಸನ್ಮಾನ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತು ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ರಘುಪಾಲ್, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.